ಏನ್ರಪ್ಪ ಎಲ್ರೂ ಚೆನ್ನಾಗಿದ್ದೀರಾ? ಎಲ್ರೂ ಕೇಳ್ತಾನೆ ಇದ್ರಿ. ಆಗ್ಲೇ ಒಂದು 4 ದಿನ ಆಯ್ತು, 5 ದಿನ ಆಯ್ತು ಪೋಸ್ಟ್ ಹಾಕಿದ್ದೆ. ಮನೆಗೆ ಸ್ವಲ್ಪ ಸಮಸ್ಯೆ ಆಗೈತೆ, ಅದಕ್ಕೆ ವಿಡಿಯೋ ಮಾಡಕ್ ಆಯ್ತಿಲ್ಲ ಅಂತ. ನಾನಂತೂ ಸುಳ್ಳಂತೂ ಹೇಳ್ಬಿಟ್ಟು ಸುಮ್ಕೆ ಅಂತೂ ನಾನು ಪೋಸ್ಟ್ ಹಾಕಕ್ ಹಾಕಿಲ್ಲ. ಸಮಸ್ಯೆನೇ ಆಗಿತ್ತು. ಏನ್ ಮಾಡ್ತೀರಾ, ಅದೇನೋ ಕೆಟ್ಟಗಳಿಗೇನೋ ಏನೋ ಗೊತ್ತಿಲ್ಲ. ಎಲ್ಲ ಸರ್ ಮಾಡ್ಕೊಳ್ಳೋದು ಮತ್ತೆ ಆಗೋದು. ಒಂದು ಸ್ವಲ್ಪ ಹಂಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ. ಅದಕ್ಕೇನೆ ವಿಡಿಯೋನೂ ಸರಿಯಾಗಿ ಹಾಕೋಕ್ಕೆಲ್ಲನೂ ಆಯ್ತಾನೆ ಇರಲಿಲ್ಲ. ಒಂದ್ಸಲ ಹಾಕಿದ್ರೆ ಅದು ಮನಸ್ಸೇ ಇಲ್ಲ ನನಗೆ. 3 ದಿನದಿಂದನೂ ಹಾಕಕ್ಕೆ ಮನಸ್ಸಿಲ್ಲ. ನೆನ್ನೆ ಇವತ್ತು ಎಲ್ಲ ವಿಡಿಯೋನ ಹಾಕಿದ್ದೀನಿ. 3 ದಿನ ಈ ಚಾನಲ್ಲಾಗ ಗ್ಯಾಪ್ ಕೊಟ್ಟಿದ್ದೆ, ಹಾಕಕ್ಕೆ ಆಯ್ತಾನೆ ಇರಲಿಲ್ಲ. ಈ 2 ದಿನದಿಂದ ಹಾಕಿದ್ದೀನಿ. ಅದು ಬೇಜಾರು ಮಾಡ್ಕೊಂಡು ಯಾವುದೋ ಟೈಮಾಗೆ ಕೂತ್ಕೊಂಡು ಒಂದೊಂದ್ಸಲ ರಾತ್ರಿ ಹೊತ್ನಾಗ ಮಾಡೋಕ್ಕೆ ಎಲ್ಲ ಮಾಡಿ ಎತ್ತಿಕೊಂಡು ವಿಡಿಯೋ ಹಾಕಿದ್ದೀನಿ. ಸ್ವಲ್ಪ ಸಮಾಧಾನ ಆದಾಗ ಪಾಪ ನೀವು ಎಷ್ಟೋ ಜನ ಕೇಳ್ತಾ ಇದ್ರಿ, ಏನಾಯ್ತು ಪದಕ ನಿಮ್ಮ ಪ್ರಾಬ್ಲಮ್ ತೊರೈತಾ ಪದಕ ಅಂತ. ಎಷ್ಟೊಂದು ಜನ ಕಮೆಂಟ್ ಬಂದಿತ್ತು. ಎಲ್ಲ ಕಮೆಂಟಾಗೂ ನನಗೆ ಉತ್ತರ ಕೊಡೋಕೆ ಆಗಕ್ಕಿಲ್ಲ ಅಲ್ವಾ. ಅದಕ್ಕೆ ಒಂದು ವಿಡಿಯೋ ಮಾಡಿಬಿಟ್ಟು ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಹಂಗೆ ವಿಡಿಯೋ ಮಾಡಿ ಹಾಕನಿ ಅಂತ ಹೇಳ್ಬಿಟ್ಟು ಬಂದೆ ಕಣ್ರಪ್ಪ. ಜೀವನದಾಗೆ ಪ್ರಾಬ್ಲಮ್ ಅಂತೂ ಏನು ಸರೋಗಕ್ಕಿಲ್ಲ. ನಾವು ಆ ಪ್ರಾಬ್ಲಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನೋ ಒಂದು ಬರ್ತದೆ ಅಂದರೆ ಅದನ್ನಂತೂ ಒಂದೊಂದ್ಸಲ ಯಾವುದೋ ಒಂದೊಂದು ಸರಿ ಹೋಯ್ತವೆ, ಇನ್ನೊಂದು ಸರಿ ಹೋಗಕ್ಕಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಮುಂದೆ. ನನಗೆ ಅದೇನೋ ಗೊತ್ತಿಲ್ಲ ಕಣ್ರಪ್ಪ. ಏನೋ ಅದೇನಂದರೆ ಯಾವ್ದನ ಒಂದು ನಂದೇ ಇರ್ಬೋದು, ಇಲ್ಲ ನಮ್ಮ ಮನೆಯವ್ರು ಇರ್ಬೋದು, ಯಾವ್ದನ ಒಂದು ಫೋಟೋ ಗಿಟ ಏನಾರು ಹಾಕ್ಬಿಟ್ರೆ ಸಾಕು, ಒಂದು 2 ದಿನಕ್ಕೆ ನನಗೆ ಕಿತ್ತಾಟ ಬರ್ತದಲ್ಲ, ಅದು ಹೆಂಗೆ ಅಂತ. ನಾನು ಅಷ್ಟೊಂದೆಲ್ಲ ನಂಬಕ್ಕಿಲ್ಲ. ದೃಷ್ಟಿ ಅದು ಇದು ಅಂತ ಎಲ್ಲ ನಂಬಕ್ಕಿಲ್ಲ ಅಷ್ಟೊಂದು. ಆದರೂ ನಾನು ಸುಮಾರು ಕಿತ ನೋಡ್ಬಿಟ್ಟಿದ್ದೀನಿ. ನೀವು ಏನಾರ ಇವತ್ತು ಚೆನ್ನಾಗಿರೋದು, ನೀವು ಗಂಡ ಹೆಂಡ್ತಿದ್ಯಾ ಅದನ್ನ ಒಂದು ಫೋಟೋ ಹಾಕಿ, ಇಲ್ಲ ಅದೇ ಬೇಡ ಗಂಡ ಹೆಂಡ್ತಿದೆ ಅಂತಲ್ಲ, ನೀವೇನೋ ಸಂದಾಕಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೆಗೆದುಬಿಟ್ಟು ಹಾಕಿ. ಏನೋ ಮನೆದು ಇಲ್ಲ ಏನೋ ಒಂದು ಕಾರ್ದು ಏನಾರ ಒಂದು ಹಾಕಿ ನೋಡಿ. ಏನೋ ಗೊತ್ತಿಲ್ಲ, 2 ದಿನಕ್ಕೆ ಸಾಕು ಸಿಕ್ಕಾಪಟ್ಟೆ ಜಗಳ ಪಗಳ. ಅದು ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಯ್ತಿಲ್ಲ ನಂಗಂತೂ. ಅದು ನಿಜ ಕಣ್ಣು ದೃಷ್ಟಿ ಎಲ್ಲ ಬೀಳ್ತದ? ನಾನು ಇದೆಲ್ಲ ಏನು ಕೇಳ್ತೀನಿ, ಮನಸ್ಸಾಗಿರೋ ಸ್ವಲ್ಪ ಬಾಧೆನಾರ ಕಮ್ಮಿ ಆಯ್ತದೆ. ನಿಮಗೇನಾರ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಿಜವಾಗೂ ಕಣ್ಣು ದೃಷ್ಟಿ ಎಲ್ಲ ಇರ್ತದ? ಹಾಗೆ ನಾವೇನಾದ್ರು ಫೋಟೋ ಹಾಕಿದ ತಕ್ಷಣ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಎಲ್ಲ ಶುರುವಾಯ್ತದ? ನನಗಂತೂ ನಿಜವಾಗೂ ಏನು ಅರ್ಥನೇ ಆಯ್ತಿಲ್ಲ ಕಣಪ್ಪ. ಆದರೆ ನಾನಂತೂ ಒಂದು ತುಂಬ ಕಿತ ನೋಡ್ಬಿಟ್ಟಿದ್ದೀನಿ. ನನಗೆ ವಾಟ್ಸಪ್ಪ ಒಂದು ಸ್ಟೇಟಸ್ ಹಾಕಿದಾಗೋ ಇಲ್ಲ ಇನ್ಸ್ಟಾಗ್ರಾಮಾಗ ಒಂದು ಪೋಸ್ಟ್ ಹಾಕಿದಾಗೋ ಹಾಕಿದ ಮೇಲೆ 2 ದಿನನೇ ಕಣ್ರಪ್ಪ. 3ನೇ ದಿನಕ್ಕಂತೂ ಏನೋ ಒಂಥರ ಮನೆಗೇನೋ ಒಂಥರ ಶುರುವಾಗೋಗ್ಬಿಡ್ತದೆ, ಕಿರಿಕಿರಿ ಅದು ಇದು ಅಂತ ಹೇಳ್ಬಿಟ್ಟು. ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳೋ ಕೋಇನ್ಸಿಡೆನ್ಸೋ ನನಗಂತೂ ಗೊತ್ತಿಲ್ಲ. ಆದರೆ ಪ್ರತಿ ಸಲ ಹಿಂಗೆ ಆಯ್ತದೆ. ನಿಮ್ಗೆ ಯಾರಿಗಾದ್ರೂ ನಿಜ ಅನಿಸಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಏನೂ ನಿಜ ಗೊತ್ತಾಯ್ತಿಲ್ಲ ನನಗೆ. ನಾನು ಹಂಗೇನೆ ಇನ್ನೊಬ್ಬರು ನಮ್ಮ ಥರನೇ ಕಾರ್ಟೂನ್ ಚಾನಲ್ ಇಟ್ಕೊಂಡವ್ರೆ. ಅವ್ರ ಹತ್ರ ಅವ್ರು ಗೊತ್ತಿರೋರೆ ನಿಮಗೂ. ಅವ್ರ ಹತ್ರ ನಾನು ಕೇಳಿ ಎಲ್ಲ ಕೇಳಿದೆ. ಅವರು ಹಂಗೆ ಅಂತಾರೆ, ನಂದು ಹಂಗೆ ಆಯಿತು ಅಂತ ಹೇಳ್ಬಿಟ್ಟು. ನಿಜ ನಂದು ಹಂಗೆ ಆಯಿತು. ಇಬ್ಬರದು ನಾವಿಬ್ಬರು ಮಾತಾಡ್ಕೊಳ್ಬೇಕಾದ್ರೆ ಹಂಗೆ ಅನ್ನಿಸ್ತು ನಮಗೆ. ಕಣ್ಣು ದೃಷ್ಟಿ ಅದು ಇದು ನಂಬಬೇಕು ಅದು ಇದು ಅಂತ ಹೇಳ್ಬಿಟ್ಟು. ಅದೆಷ್ಟೋ ಗೊತ್ತಿಲ್ಲ. ಆದರೆ ಸಮಸ್ಯೆಗಳು ಮಾತ್ರ ತುಂಬ ಚೆನ್ನಾಗಿ ಉದ್ಭವ ಆಯ್ತವೆ. ಆಮೇಲೆ ಏನೋ ಮನೆ ಮುಂದೆ ಏನಾರ ಒಂದು ಮಾಟ ಮಂತ್ರ ಮಾಡ್ಸಾಕ್ತಾರಂತೆ. ಅದೇನು ನಂಬಬೇಕೋ ಬಿಡಬೇಕು ನನಗಂತೂ ಗೊತ್ತಿಲ್ಲ. ಮನೆ ಮುಂದೆ ಎಲ್ಲ ಕೋಳಿ ಮೊಟ್ಟೆ ಹಾಕೋದು, ಅಕ್ಷತೆಗಳು ಹಾಕೋದು, ನಿಂಬೆಹಣ್ಣು ಹಾಕೋದು. ಹಬ್ಬ ನಿಜವಾಗೂ ಅದು ನಾವೇನು ಹಳ್ಳಿನಾಗೇನು ನಿಜವಾಗೂ ನಮ್ಮೂರು ಹಳ್ಳಿನೇನೆ. ಆದರೆ ನಾವು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಟರ್ನಾಗೆ ಇರ್ತೀವಿ. ಇಲ್ಲೂ ಹಿಂಗೆಲ್ಲ ನಡೀತದೆ ಅಂದರೆ ನನಗಂತೂ ನಂಬಕ್ಕಾಯ್ತಿಲ್ಲ. ಆದರೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ನೀವೆಲ್ಲ ನನಗಿನ್ನ ದೊಡ್ಡವರು ಇರ್ತೀರಾ, ಸ್ವಲ್ಪ ಜನ ಚಿಕ್ಕವರು ಇರ್ತೀರಾ. ಅದೇ ನಿಮಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರ್ತದಲ್ವಾ. ಏನು ಈ ನಿಜನ ಸುಳ್ಳ ದಯವಿಟ್ಟು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ದೃಷ್ಟಿ ಆದರೆ ಏನು ಮಾಡಬೇಕು ಅಂತಲೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ. ನನಗಂತೂ ದೃಷ್ಟಿ ಆದರೆ ಅಂತಲ್ಲ, ದೃಷ್ಟಿ ಆಗದಿರಂಗೆ ಏನು ಮಾಡ್ಕೋಬೇಕು ಅಂತ ಹೇಳಿ. ನಿಜವಾಗೂ ನಾನಂತೂ ಈ ಫೋಟೋಸ್ ಗಿಟೋಸ್ ಎಲ್ಲ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಯಾಕೆ ಬೇಕು, ದೃಷ್ಟಿ ಆಗಬಾರ್ದು. ನಾವು ಏನೇನೋ ಒಂಥರಲ್ಲ ಈಚೆ ಕಡೆಗೆ ಹೋಗಂಗಿಲ್ಲ. ಒಂದು ಫೋಟೋಸ್ ತಗೊಂಡ್ರು ಆಗಂಗೆ ಇಲ್ಲ, ಹಂಗೆ ಇದ್ಬಿಟ್ಟಿದ್ದೀನಿ ಇವಾಗ. ನೀವೇನೇ ಹೊಸಿ ಹೇಳಿ, ಗೊತ್ತಿರೋರು ಇರ್ತೀರಲ್ವಾ. ಎಲ್ಲರೂ ಹಳ್ಳಿ ಕಡೆಯವರೇ ನಾವೆಲ್ಲರೂ, ಎಲ್ಲ ಒಬ್ರಿಗಿನ ಒಬ್ರು ಗೊತ್ತಿರ್ತದೆ. ಸದ್ಯ ದೃಷ್ಟಿ ಆಗದಿರಂಗೆ ಏನು ಮಾಡ್ಬೋದು? ಎಲ್ಲೋದ್ರೂ ದೃಷ್ಟಿ ಬಿದ್ದೈತೆ ಅಂತಾರಲ್ಲ, ಅದು ಬೀಳ್ದಿರೋ ಥರ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ 3-4 ದಿನದಿಂದ 3 ಚಾನಲ್ಗೆ ಸರಿಯಾಗಿ ನಾನು ವೀಡಿಯೋ 5 ದಿನ ಆಯ್ತು. ನಾನು 2 ಚಾನಲ್ಗೆ ವೀಡಿಯೋಸ್ ಹಾಕ್ಬಿಟ್ಟು ಸರಿಯಾಗಿ ನಾನು ಹಾಕೇ ಇಲ್ಲ. ಈ ಚಾನಲ್ಗೆ 3 ದಿನ ಹಾಕಿರಲಿಲ್ಲ, ಮನೆ ಕತೆ ಚಾನಲ್ಗೆ. ಈಗ 2 ದಿನದಿಂದ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದ್ಕಿತ ನಿಮ್ಮ ಹತ್ರ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಯ್ತದೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮ ಹತ್ರ ಮಾತಾಡಿದೆ. ಏನೋ ನಿಮ್ಮ ತಾಗ ಎಲ್ಲ ಹೇಳಿದ್ರೆ ನನಗೂ ಸಮಾಧಾನ ಆಯ್ತದೆ ಕಣ್ರಪ್ಪ. ಅದಕ್ಕೆ ನಾನು ನಿಮ್ಮ ತಾಗ ಮಾತಾಡಿದ್ದು. ಪೂರ್ತಿ ಏನು ಸಮಸ್ಯೆ ಅಂತ ಹೇಳೋಕ್ಕಾಗಕ್ಕಿಲ್ಲ, ನನಗೆ ಗೊತ್ತು. ಎಲ್ಲ ಸೋಷಿಯಲ್ ಮೀಡಿಯಾದಾಗೆಲ್ಲ ಹೇಳ್ಕೊಳಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹೇಳ್ತಾ ಇವ್ನಿ ಅಷ್ಟೇ. ಆಗ್ತದೆ ಹಿಂಗೆ ದೃಷ್ಟಿ. ಅದ್ರ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸ್ರಪ್ಪ, ನನಗೂ ಸಹಾಯ ಆಯ್ತದೆ.